ಮಾತೆತ್ತಿದರೆ ದಲಿತರ ಬಗ್ಗೆ ಕಾಳಜಿಯ ಮೊಸಳೆ ಕಣ್ಣೀರು. ಬಿಹಾರದ ನವಾಡಾದಲ್ಲಿರುವ ಮಹಾದಲಿತ ಕಾಲನಿಯಲ್ಲಿ ದುಷ್ಕರ್ಮಿಗಳು ನಡೆಸಿರುವ ಭಯೋತ್ಪಾದನೆಯು NDA ಡಬಲ್ ಎಂಜಿನ್ ಸರ್ಕಾರದ ಅಡಿಯಲ್ಲಿ ವ್ಯಾಪಿಸಿರುವ ಜಂಗಲ್ ರಾಜ್ ಅಥವಾ ಅಂಧ ಕಾನೂನಿಗೆ ಇನ್ನೊಂದು ಪುರಾವೆಯಾಗಿದೆ. ದಲಿತರ ಸುಮಾರು 100 ಮನೆಗಳಿಗೆ ಬೆಂಕಿ ಹಚ್ಚಿರುವುದು ಅತ್ಯಂತ ಖಂಡನಾರ್ಹ. ರಾತ್ರಿಯಲ್ಲಿ ಬೆಂಕಿ ಹಚ್ಚಿ ಬಡ ಕುಟುಂಬದ ಸರ್ವಸ್ವವನ್ನು ಕೊಳ್ಳೆ ಹೊಡೆದಿದ್ದಾರೆ. BJP ಮತ್ತು ಅದರ ಮಿತ್ರರು ದಲಿತರು ಮತ್ತು ವಂಚಿತರ ಬಗ್ಗೆ ಹೊಂದಿರುವ ತಿರಸ್ಕಾರ ಮತ್ತು ಸಮಾಜ ವಿರೋಧಿ ಶಕ್ತಿಗಳಿಗೆ ಅವರು ನೀಡುತ್ತಿರುವ ಬೆಂಬಲ ಈಗ ಅದರ ಅತ್ಯುನ್ನತ ಮಟ್ಟದಲ್ಲಿದೆ. ಇದು ಜಗಜ್ಜಾಹೀರಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮಣಿಪುರದಲ್ಲಿ ನಡೆದಿದ್ದಂಥ ಘಟನೆಗಳ ಬಗ್ಗೆ ಮೌನವಂತೆ. ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರು ಅಧಿಕಾರ ಉಳಿಸುವುದಕ್ಕೋಸ್ಕರ ಸಂವೇದನೆಯನ್ನು ಕಳೆದುಕೊಂಡಿದ್ದಾರೆ. ಮಿತ್ರ ಪಕ್ಷಗಳಿಗೆ ಮಾತೇ ಬರುತ್ತಿಲ್ಲ. ಹಿಂದೂ ಸಂಘಟನೆಗಳು ಮೌನ, RSS ಮೌನ. ದಲಿತ ಸಮುದಾಯಕ್ಕೆ ಸೇರಿದ ಜನರ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯವನ್ನು ಸಹಿಸಲಾಗದು. ಸಂತ್ರಸ್ತರಿಗೆ ಪುನರ್ವಸತಿ ಸ್ಪಂದನೆ ಸರಕಾರದಿಂದ ಶೀಘ್ರವಾಗಿ ಲಭಿಸಲಿ ಎಂದು ಆಶಿಸೋಣವೇ. ಜೈ ಹಿಂದ್.